ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 10 ಕನ್ನಡರ ಲೈವ್ ಅಪ್ಡೇಟ್ಸ್ ಮತ್ತು ಇವತ್ತಿನ ಪ್ರೊಮೋ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಎಂಡವರೆಗೂ ನೋಡಿ ಈ ವಿಡಿಯೋನ ಬಿಗ್ ಬಾಸ್ ಫ್ಯಾನ್ಸ್ಗೆಲ್ಲ ಶೇರ್ ಮಾಡಿ. ಸೊ ಇವತ್ತಿನ ಲೈವ್ ಅಪ್ಡೇಟ್ಸ್ ಅಲ್ಲ, ಇದು ಪ್ರೊಮೋದಲ್ಲಿ ಏನೆಲ್ಲ ಆಯಿತು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಡ್ತಾರೆ ಏನೋ ಗೊತ್ತಿಲ್ಲ. ಸೊ ಅದರಲ್ಲಿ ಅಮಾಯಕ ಯಾರು ಈ ಮನೆಯಲ್ಲಿ ಅಂತ ಕೇಳಿದಾಗ ವಿನಯ್ ಅವರು ಪ್ರತಾಪ್ ಅವ್ರ ಹೆಸರನ್ನು ತಗೊಂಡ್ಬಿಟ್ಟು ಅವರು ಇಲ್ಲಿ ನಾಟಕ ಮಾಡ್ತಾ ಇದ್ದಾರೆ ಅದೆಲ್ಲ ಹೇಳ್ತಾರೆ. ಸೊ ಆವಾಗ ಸ್ವಲ್ಪ ಟ್ರಿಗರ್ ಆಗ್ತಾರೆ, ಇವರು ಸಿಟ್ ಮಾಡ್ಕೊತಾರೆ ಪ್ರತಾಪ್ ಅವರು ಅಂತಲೇ ಹೇಳ್ಬೋದು. ಮುಂಚೆ ಕೂಲಾಗಿ ಹ್ಯಾಂಡಲ್ ಮಾಡ್ತಾಯಿದ್ರು ಯಾರು, ಪ್ರತಾಪ್ ಅವರು. ಯಾರೇನೇ ಅಂದ್ರೂ ಕೂಲಾಗಿ ಆನ್ಸರ್ ಮಾಡ್ತಾಯಿದ್ರು. ಈ ರೀತಿ ಅನ್ಬೇಡಿ ಅಣ್ಣ, ಆ ರೀತಿ ಅನ್ಬೇಡಿ ಅಂತ ಈ ಥರ ಏನೋ ಮಾತಾಡ್ತಾಯಿದ್ರು. ಬಟ್ ಈಗ ಹೊರಗಡೆ ಹೋಗಿ ಬಂದ ಮೇಲೆ ಅವರ ಮಾತಿನ ವರ್ತನೆ, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಬಿಗ್ ಬಾಸ್ ಮನೆಯಲ್ಲಿ ಶಶಿ ಅಂತ ಇದ್ರು ನೋಡಿ, ರೈತ ಅಂತ ಬಂದಿದ್ರಲ್ವ. ಸೊ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಹೊರಗಡೆ ಹಾಸ್ಪಿಟಲ್ಗೇನಾದರೂ ಬಂದಾಗ ನಾವು ಅಲ್ಲಿ ನಮಗೆ ಕೆಲವೊಂದು ವಿಷಯಗಳು ಗೊತ್ತಾದಮೇಲೆ ನಾವು ಯಾವ ರೀತಿ ಇರಬೇಕು ಬಿಗ್ ಬಾಸ್ ಮನೆಯಲ್ಲಿ ಅಂತ ಸ್ವಲ್ಪ ಕ್ಲೂ ಸಿಗುತ್ತೆ. ಆ ರೀತಿ ನಾವು ಆಡಿದರೆ ಗೆಲ್ಬಹುದು ಅನ್ನೋದೇನೋ ಹೇಳಿರ್ತಾರೆ. ಸೊ ಅದೇ ರೀತಿ ಈಗ ಪ್ರತಾಪ್ ಅವರು ಫಾಲೋ ಮಾಡ್ತಾ ಇದ್ದಾರಾ ಏನು ಅಂತ ಗೊತ್ತಿಲ್ಲ. ಯಾಕಂದರೆ ಅವರು ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದ್ರಲ್ವ, ಹೊರಗಡೆ ಹೋಗಿ ಬಂದಮೇಲೆ ಒಂದು ಸ್ವಲ್ಪ ಅಲ್ಲಿ ಎಲ್ಲ ಇನ್ಪುಟ್ ಎಲ್ಲ ತೊಗೊಂಡು ಬಂದಿರ್ಬೋದು ಅನ್ನೋದು ಕೆಲವರ ಅಭಿಪ್ರಾಯ. ಇಲ್ಲಿ ನಿನ್ನೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರಲ್ವ ಸುದೀಪ್ ಸರ್ ಅವ್ರ ಹತ್ರ, ಇವ್ರ ಜೊತೆ ಇದ್ದವರೆಲ್ಲ ಮನೆಗೆ ಹೋದ್ರು, ಅವರ ಒಂದು ಬೆಡ್ಶೀಟ್ಸ್ ಎಲ್ಲ ಇವ್ರ ಬೆಡ್ ಸೇರ್ತಾ ಇದೆ ಅಂತ ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ಇವತ್ತು ವಿನಯ್ ಅವರು ಪ್ರತಾಪ್ ಅವ್ರಿಗೆ ಇಷ್ಟು ರ್ಯಾಶ್ ಆಗಿ ಮಾತಾಡಿದ್ದು ಅನ್ಕೊತೀನಿ. ಸೊ ಇವಾಗಲೇ ನಾವು ಯಾರು ತಪ್ಪು ಯಾರ್ದು ಸರಿ ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ, ಪೂರ್ತಿ ಎಪಿಸೋಡ್ ನೋಡಿದ ಮೇಲೇ ಗೊತ್ತಾಗೋದು. ಹಾಗೆ ನೀವು ಲೈವ್ ವಿಡಿಯೋ ನೋಡಬೇಕು ಅಂತ ಹೇಳಿದ್ರೆ ಜಿಯೋ ಸಿನಿಮಾ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಲೈವ್ ಆಗಿ ಪ್ರತಿಯೊಂದು ಸೀನನ್ನು ನೋಡ್ಬೋದು. ಸೊ ನೆಕ್ಸ್ಟ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.